ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಸಂಡೇ ಏನಾದರೂ ಸ್ಪೆಷಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸಿಲ್ಲ, ಬರ್ಡೇಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಅವಳದು ಬರ್ಡೇ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನೀಟಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ದಿವಸ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಸ್ಕಿಪ್ ಮಾಡ್ದೇನೆ ಈ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮನೆ ಹತ್ರನೇ ಒಂದು ಪಾರ್ಲರ್ ಇದೆ, ಅಲ್ಲೇ ಕರ್ಕೊಂಡು ಹೋಗಿದ್ದೆ ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ನಮಗೆ ತುಂಬ ಪರಿಚಯದವರು, ನಮ್ಮ ಊರ ಕಡೆಯವರು. ಸೊ ಹಾಗಾಗಿ ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ಮೊದಲೇ ಡಿಸೈಡ್ ಆಗಿದ್ದೆ. ಬಟ್ ಅವಳದು ಬರ್ಡೇಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬರ್ಡೇ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಬರ್ಡೇ ಆದಮೇಲೆ ಹೇರ್ ಕಟ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅವಳದು ಬರ್ಡೇನೂ ಮುಗೀತು, ಹಬ್ಬನೂ ನಾವು ಊರಲ್ಲಿ 10 to 15 days ಇದ್ದು ಮುಗಿಸ್ಕೊಂಡು ಬಂದ್ವಿ. ಸಂಡೇ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನನಗೆ ತುಂಬಾ ಡೌಟ್ ಇತ್ತು, ಅವಳು ಒಂದು ಕಡೆ ಕೂತ್ಕೊಳ್ಳಲ್ಲ ಮನೇಲಿ. ಆಲ್ಮೋಸ್ಟು ಒಂದಿಷ್ಟು ವೀಡಿಯೋಸ್ನೆಲ್ಲ ನಾನು ಹಾಕಿದ್ದೀನಿ. ಸೊ ಒಂದು ಕಡೆ ಕೂತ್ಕೊಳ್ಳಲ್ಲ. ಹೇರ್ ಕಟ್ ಮಾಡಬೇಕಾದ್ರೆ ಕೂತ್ಕೋತಾಳೋ ಇಲ್ವೋ, ಅಳ್ತಾಳೆ ಏನೋ, ಎಷ್ಟೊತ್ತಾಗುತ್ತೋ ಟೈಮು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸಂಡೇ ದಿವಸ ಹಸ್ಬೆಂಡ್ ಮನೇಲಿ ಇರ್ತಾರೆ. ಇನ್ ಕೇಸ್ ಏನಾದರೂ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರೂ ಸ್ವಲ್ಪ ಸಮಾಧಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಂಡೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ನನಗೇನೋ ಒಂಥರ ಆಶ್ಚರ್ಯ ಆಗೋಯಿತು. ಬಿಕಾಸ್ ಅವಳು ನೀಟಾಗಿ ಕುತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ಳು. ಅವ್ರು ಹೇಗೆ ಹೇಳ್ತಾರೋ, ಲೈಕ್ ಲೆಫ್ಟ್ ಸೈಡ್ ತಿರುಗು ಅಂದರೆ ಲೆಫ್ಟ್ ಸೈಡ್ ತಿರುಗೋಳು, ರೈಟ್ ಸೈಡ್ ತಿರುಗು ಅಂದರೆ ರೈಟ್ ಸೈಡ್ ತಿರುಗೋಳು, ನೆಕ್ ಅಪ್ ಮಾಡು ಅಂದರೆ ಅಪ್ ಮಾಡೋಳು, ಆ್ಯಂಡ್ ಕುತ್ತಿಗೆನ ಸ್ವಲ್ಪ ಬೆಂಡ್ ಮಾಡು ಅಂದರೆ ಬೆಂಡ್ ಮಾಡೋಳು. ನೀಟಾಗಿ ಕುತ್ಕೊಂಡು ಹೇರ್ ಕಟ್ ಮಾಡಿಕೊಂಡ್ಳು. ಎದುರುಗಡೆ ಮಿರರ್ ಇತ್ತು, ಸೊ ಮಿರರ್ ನೋಡ್ಕೊಂಡು ಕುತ್ಕೊಂಡಿದ್ಲು. ಪಾರ್ಲರ್ದವರು ಕೂಡ ಹೇಳ್ತಾ ಇದ್ರು, ನಂಗೆ ತುಂಬ ಪರಿಚಯ ಅಲ್ಲ, ಸೊ ತುಂಬ ಜನ ಮಕ್ಕಳನ್ನ ನೋಡಿದ್ದೀನಿ ಹೇರ್ ಕಟ್ ಮಾಡಿಸ್ಕೋಬೇಕಂದ್ರೇ ತುಂಬ ಅಳ್ತಾರೆ, ತುಂಬ ಟೈಮ್ ತೊಗೊಳ್ತಾರೆ. ಬಟ್ ನಿಮ್ಮ ಮಗಳು ನೀಟಾಗಿ ಕುತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ಳು, ತುಂಬ ಜಾಣೆ ಇದ್ದಾಳೆ ಅಂತ. ಜಸ್ಟ್ ಒಂದು 3 to 5 minutesಲ್ಲಿ ಅವಳದು ಹೇರ್ ಕಟ್ಟಿಂಗ್ ಎಲ್ಲ ಆಯಿತು. ಅವಳಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು. ಸೊ ಹಾಗಾಗಿ ನಾನು ತುಂಬ ಅಳ್ತಾಳೆ ಅಂತ ಅಂದ್ಕೊಂಡು ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ ಜೊತೆಯಲ್ಲಿ. ಅವರು ಇದ್ದರೆ ಸ್ವಲ್ಪ ಸಮಾಧಾನವಾಗಿರ್ತಾಳೆ, ಇನ್ ಕೇಸ್ ಹತ್ತಿರ ಅವರು ಸಮಾಧಾನ ಮಾಡ್ತಾರೆ ಅಂತ ಅಂದ್ಕೊಂಡು. ಬಟ್ ಹಸ್ಬೆಂಡ್ ಮನೆಗೆ ಬಂದಮೇಲೆ ಹೇಳ್ತಾಯಿದ್ರು, ನಾನು ಹೇಳ್ದಂಗೂ ಕೇಳ್ತಾಳೆ, ನೀನು ಹೇಳ್ದಂಗೂ ಕೇಳ್ತಾಳೆ, ಪಾರ್ಲರವರು ಹೇಳ್ದಂಗೂ ಕೇಳಿದ್ಲು, ಸುಮ್ಮನೆ ನೀನು ನನ್ನನ್ನು ಕರ್ಕೊಂಡು ಹೋದೆ, ನೀನು ಒಬ್ಬಳೇ ಹೋಗಿದ್ರೂ ಆಗ್ತಿತ್ತು ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಆ್ಯಂಡ್ ಹೇರ್ ಕಟ್ ಕೂಡ ತುಂಬ ನೀಟಾಗಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ನನಗೆ ಲಾಂಗ್ ಹೇರ್ ಇದ್ರೇ ಇಷ್ಟ. ಸೊ ಅಗೇನ್ ಮತ್ತೆ ನಾನು ಅವಳದು ಲಾಂಗ್ ಹೇರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಜುಟ್ಟು ಹಾಕೋದಕ್ಕೆ ಅಂತ. ಹೇರ್ ಕಟ್ ಬೇಗನೆ ಆಯ್ತಲ್ಲ, ಸೊ ಹಾಗಾಗಿ ಸಂಡೇ ಎಲ್ಲಾದರೂ ಶಾಪಿಂಗ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಶಾಪಿಂಗ್ ಮಾಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ ಫ್ರೆಂಡ್ಸ್ ಜೊತೆಗೆ. ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಡ್ರೆಸ್ಸಸ್ಗಳೆಲ್ಲ ಸಿಗುತ್ತೆ ಮಕ್ಕಳದು ಅಂತ. ಸೊ ಹಾಗಾಗಿ ಶಾಪಿಂಗ್ ಮಾಲಿಗೆ ಹೋಗೋದಕ್ಕೆ ಅವಳಿಗೆ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಸಿದ್ದೆ. ಅವಳು ಹೇರ್ ಕಟ್ ಆದಮೇಲಂತೂ ಸಖತ್ ಖುಷಿಯಾಗಿದ್ಲು. ಫ್ರಾಕ್ ಹಾಕಬೇಕಾದ್ರೆ ಸ್ವಲ್ಪ ಅಳ್ತಾಳೆ, ಹಾಕಿ ಆದಮೇಲೆ ಸಖತ್ ಖುಷಿಯಾಗಿರ್ತಾಳೆ. ಯಾವಾಗ ಕೆಲಸ ಮಾಡ್ಬೋದು, ಆಮೇಲೆ ಟ್ರೈಲ್ ಮಾಡ್ಕೊಂಡು ಬರುತ್ತೆ. ಆರು ಬೈಲಿ ಬೇಬಿ ಬೇಬಿ ಬೈಲಿ. ಇಲ್ಲಿ ಮ್ಯಾಲೆ ನೋಡಿದ ಮಗನ, ಇಲ್ಲಿ ಮ್ಯಾಲೆ ನೋಡಿದ ಮ್ಯಾಲೆ ಅಲ್ಲಿ ಮಮ್ಮಿ ಕಾಣತೈತೆ ನೋಡು, ಅಲ್ಲಿ ಮಮ್ಮಿ ನೋಡಲ್, ಮಮ್ಮಿ 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 ನೋಡು ಅಲ್ಲಿ ಅಣ್ಣು.
ಇದು ಹೊಸದಾಗಿ ಓಪನ್ ಆಗಿರೋಂಥ ಶಾಪಿಂಗ್ ಮಾಲು ಜಿಗ್ನಿ ರೋಡಿಗೆ ಬರುತ್ತೆ. ನಮ್ಮ ಏರಿಯಾದಿಂದ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಫ್ರೆಂಡ್ಸ್ ಜೊತೆಗೆ. ಆ್ಯಂಡ್ ಇಲ್ಲಿ ಝೂಡಿಯೋ, ಮ್ಯಾಕ್ಸ್ ಈ ಥರ ಬ್ರ್ಯಾಂಡೆಡ್ ಕಂಪನಿ ಬಟ್ಟೆಗಳೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ನನ್ನ ಮಗಳಿಗೆ ಯಾವ ಡ್ರೆಸ್ಗಳನ್ನು ತೊಗೊಂಡೆ ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸ್ ಎಷ್ಟಿದೆ ಆ್ಯಂಡ್ ಅವಳದು ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಸೊ ಅವಳಿಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದು ವ್ಲಾಗ್ ಮಾಡಿಬಿಟ್ಟು ಅವಳದೇ ಒಂದು ಸಪ್ರೇಟಾಗಿ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಶಾಪಿಂಗ್ ಮಾಲಲ್ಲಿ ಏನೆಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತೀನಿ. ಈ ಒಂದು ಶಾಪಿಂಗ್ ಮಾಲಲ್ಲಿ ನ್ಯೂ ಬಾರ್ನ್ಸ್, ಕಿಡ್ಸ್ ವೇರ್ ಆ್ಯಂಡ್ ಮೆನ್ಸ್ ವೇರ್, ವಿಮೆನ್ಸು, ವೆಸ್ಟರ್ನು, ಕುರ್ತೀಸು, ಜೀನ್ಸು, ಟೀ ಶರ್ಟ್ಸು ಆ್ಯಂಡ್ ಬ್ಲೇಝರ್ಸು, ಸೊ ಎಲ್ಲ ಥರ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ತುಂಬ ದಿವಸದಿಂದ ಅವ್ರಿಗೆ ಬ್ಲೇಝರ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಹಾಗೇ ಉಳ್ಕೊಂಡ್ಬಿಟ್ಟಿದೆ. ಬ್ಲೇಝರ್ ಕೊಡಿಸ್ಬೇಕು ಅಂತ ನಾನು ಒಂದು ದಿವಸನೂ ಶಾಪಿಗೆ ಹೋಗಿಲ್ಲ. ಅದ್ರ ಪ್ರೈಸ್ ಹೇಗಿರುತ್ತೆ, ಬ್ಲೇಝರ್ ಹೇಗಿರುತ್ತೆ ಅಂತ ಕೂಡ ನೋಡಿಲ್ಲ. ಸೊ ಹಾಗಾಗಿ ಇದು ಎಲ್ಲ ನಾರ್ಮಲ್ ಬ್ಲೇಝರ್ ಇತ್ತು. ನನಗೆ ಬೇಕಾಗಿದ್ದು ವೆಡ್ಡಿಂಗಲ್ಲಿ ಹಾಕಿರ್ತಾರೆ, ಸೊ ಆ ಥರ ಬ್ಲೇಝರ್ಸ್ ನನಗೆ ಬೇಕಿತ್ತು. ಸೊ ಆ ಥರ ಸಿಗಲಿಲ್ಲ, ಹಾಗಾಗಿ ತೊಗೊಂಡಿಲ್ಲ. ಹಸ್ಬೆಂಡು ಒಂದು ಪ್ಯಾಂಟ್ ತೊಗೊಂಡ್ರು ಕಾಟನ್ದು. ಸೊ ಮಗಳಿಗೂ ಬಟ್ಟೆ ತೊಗೊಂಡ್ವಿ. ಸೊ ಬಿಲ್ ಮಾಡಿಸ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಸಂಡೇ ಅಲ್ವಾ, ಸೊ ಸ್ಪೆಷಲ್ಲಾಗಿ ಏನಾದರೂ ಫಾಸ್ಟ್ ಫುಡ್ ಮಾಡೋಣ ಅಂತ ಅಂದ್ಕೊಂಡು ಗೋಬಿ ಮಂಚೂರಿ ಮಾಡಿದ್ದೆ. ತಿಂಚಿನಿ ಕಾಯಿ ಕುಡ್ಲಿ. ಏನು ಬಾಯ್. ಮನೇಲೇ ನಾನು ಫಸ್ಟ್ ಟೈಮ್ ಬೆಣ್ಣೆ ತೆಗ್ದಿದ್ದೆ. ಸೊ ನನ್ನ ಮಗಳಿಗೆ ಬೆಣ್ಣೆ ಅಂದರೆ ಇಷ್ಟ. ಸೊ ಕೂತ್ಕೊಂಡು ತಿಂತಾ ಇದ್ಲು, ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಹಾಗೆಯೇ ಅವಳು ABCD ಹೇಳೋದನ್ನು ಕಲ್ತಿದ್ದಾಳೆ. ಸೊ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಅವಳು ಯಾವ ಥರ ಆಲ್ಫಾಬೆಟ್ಸ್ ಎಲ್ಲ ಹೇಳ್ತಾಳೆ ಅಂತ. ಬಟರ್, ವೆರಿ ಗುಡ್. ಬಲ್ಲಿ ಎತ್ತಿ A B C D E F G H I J K L M N O P Q R S T U V W X Y Z. ವೆರಿ ಗುಡ್. ನೋಡಿದ್ರಿ ಅಲ್ವಾ ಇವತ್ತಿನ ದಿವಸ ಹೇಗಿತ್ತು. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ
ಆ್ಯಂಡ್ ಲವ್ ಯು ಆಲ್. ಬಾಯ್.